ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವೀಕ್ಷಕರೇ, ತೆಕ್ಕಲಕೋಟೆಯಲ್ಲಿ ಸಂಶೋಧನೆ ಕೈಗೊಂಡಿರುವುದು ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀರಿ. ಈಗ ವಿಶೇಷ ಏನು ಅಂತಂದರೆ, ನಿನ್ನೆಯ ದಿನ ಒಂದು ಶವ ಅನ್ನೋದು ಏನು ವರದಿಯಾಗಿತ್ತು. ಇವತ್ತಿನ ದಿನ ಆ ಒಂದು ಶವದ ಅಸ್ಥಿಪಂಜರದ ಪಕ್ಕದಲ್ಲಿ ಮತ್ತೊಂದು ದೇಹದ ಅಸ್ಥಿಪಂಜರ ಇರೋದನ್ನು ಕೂಡ ಇಂದು ಸಂಶೋಧಕರು ಗಮನ ಹರಿಸಿದ್ದಾರೆ. ಹಾಗಾಗಿ ಎರಡು ಶವಗಳನ್ನು ಹೂತಿಟ್ಟಿರುವಂತಹ ಸ್ಥಳ ಈ ಒಂದು ಉತ್ಖನನದಿಂದ ನಮಗೆ ದೊರೆತಿರುವ ಕಾರಣ, ಹಾಗೆ ಇನ್ನೂ ಉಳಿದಂಥ ಉತ್ಖನನ ಕೈಗೊಂಡಿರುವಂತಹ ಸ್ಥಳಗಳಲ್ಲಿ ವಿವಿಧ ಮಡಿಕೆಗಳಾಗಿರ್ಬೋದು, ಅವು ಕೆಲವೊಂದಿಷ್ಟು ಮೆಟೀರಿಯಲ್ಸ್ ಸಲಕರಣೆಗಳಾಗಿರ್ಬೋದು, ಇವೆಲ್ಲವೂ ಸಿಕ್ಕಿರೋದರಿಂದ ಈ ಒಂದು ಸ್ಥಳೀಯ ತೆಕ್ಕಲಕೋಟೆ ಇತಿಹಾಸಕ್ಕೆ ಹೆಚ್ಚಿನದಾದಂತಹ ಕೊಡುಗೆಯನ್ನು ನೀಡಿದೆ ಅಥವಾ ಈ ಒಂದು ಉತ್ಖನನದಿಂದ ಅಂತ ಹೇಳ್ಬೋದು. ಹೀಗೆ ಈ ಒಂದು ಉತ್ಖನನವನ್ನು ಮುಂದುವರಿಸಿದ್ದೇ ಆದಲ್ಲಿ ಇನ್ನಷ್ಟು ಉಪಕರಣಗಳು ಅಥವಾ ಇನ್ನಷ್ಟು ಹೊಸ ವಿಷಯಗಳು ನಮಗೆ ದೊರೆಯಬಹುದು. ಆ ಕಾರಣದಿಂದ ಈ ಒಂದು ಉತ್ಖನನ ಪ್ರಕ್ರಿಯೆ ಮುಂದುವರಿಯೋದಕ್ಕೆ ಇನ್ನು ಹೆಚ್ಚಿನ ಬೆಂಬಲ ಬೇಕಾಗಿದೆ. ಹಾಗೆ ಹೆಚ್ಚಿನ ಒಂದು ಅನುಕೂಲತೆ ಒಂದು ಸಂಶೋಧಕರಿಗೆ ಮಾಡಿಕೊಡುವುದರಿಂದ ಡಾಕ್ಟರ್ ನಮಿತಾ ಸಂಜಯ್ ಸುಗಂಧಿ ಮೇಡಮ್ ಅವರೇ ಒಂದು ನೇತೃತ್ವವನ್ನು ವಹಿಸಿರೋದರಿಂದ ಅವರಿಗೆ ಇನ್ನಷ್ಟು ಬೆಂಬಲ ಸಿಕ್ಕಲ್ಲಿ ಇನ್ನೂ ಹೆಚ್ಚಿನ ಉತ್ಖನನ ಕೈಗೊಂಡು ಹೆಚ್ಚಿನ ವಿಷಯಗಳು ನಮ್ಮ ಒಂದು ತೆಕ್ಕಲಕೋಟೆ ಇತಿಹಾಸಕ್ಕೆ ಹಾಗೂ ನಮ್ಮ ಸಿರುಗುಪ್ಪ ತಾಲೂಕಿನ ಇತಿಹಾಸಕ್ಕೆ ಹಾಗೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಕುತೂಹಲಕಾರಿಯಾಗಿರುವಂತಹ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ, ನನ್ನ ಹೆಸರು ಆರಾನಾಯಕ ಅಂತೇಳಿ. ನನ್ನ ಹೆಸರು ಮಂಜುನಾಥ್ ದೊಡ್ಡಮನಿ. ನಾವು ಇವತ್ತು ಹಿರೇಬೆಣಕಲ್ಲಿಂದ ತೆಕ್ಕಲಕೋಟೆಗೆ ಬಂದಿದ್ವಿ. ತೆಕ್ಕಲಕೋಟೆಗೆ ಬರೋ ಕಾರಣ ಅಂದರೆ, ನಿನ್ನೆ ತಾನೇ ಪ್ರಜಾವಾಣಿಯಲ್ಲಿ ಒಂದು ಸುದ್ದಿ ಬಂದಿತ್ತು. ಅದೇನೆಂದರೆ, ತೆಕ್ಕಲಕೋಟೆಯಲ್ಲಿ ಆದಿಮಾನವನ ಅಂದರೆ 5000 ವರ್ಷಗಳಷ್ಟು ಹಳೆಯ ಅಸ್ಥಿಪಂಜರ ದೊರೆತಿದೆ ಅಂತ. ಅದನ್ನು ಹುಡ್ಕೊಂಡು ಸ್ನೇಹಿತರಾದ ಮನೋಹರ್ ಜೊತೆ ಬಂದ್ವಿ. ಏನಂದರೆ ನಮಗೆ ಭಾಳ ಖುಷಿ ಅನಿಸ್ತದೆ. ಯಾಕಂದರೆ ಕೇವಲ ನಾವು ಹಿರೇಬೆಣಕಲ್ಲಿ ಡಾಲ್ಮೆನ್ಸ್ಗಳನ್ನು ತೋರಿಸ್ತಾ ಇದ್ವಿ, ಅಂದರೆ ಶಿಲಾ ಸಮಾಧಿಗಳ ಸ್ಮಾರಕಗಳನ್ನು ಮಾತ್ರ ತೋರಿಸ್ತಾ ಇದ್ವಿ. ಅದಕ್ಕೂ ಮುಂಚೆ ಏನು ಇರ್ತಾ ಇತ್ತು ಅನ್ನೋದನ್ನು ಕಂಡುಕೊಳ್ಳೋಕ್ಕೆ ಅಂತಲೇ ಬಂದಂಗೆ ಆಯಿತು. ನಿಜಕ್ಕೂ ಇಲ್ಲಿ ನೋಡಿದ್ರೆ ಗಡಿಗೆಗಳಲ್ಲಿ ಮನುಷ್ಯನ ಮೂಳೆಗಳ ಸಂಗ್ರಹ ಮಾಡಿ ಇಲ್ಲೊಂದು ಸಂಸ್ಕಾರ ಮಾಡಿರುವಂಥದ್ದು ಕಂಡು ಬರುವಂಥದ್ದು. ಭಾಳಷ್ಟು ಆದಿಮಾನವ ಹೇಗೆಲ್ಲ ತನ್ನ ಸಾವಿನ ನಂತರ ಕೂಡ ಎಷ್ಟೆಲ್ಲ ಕ್ರಮಗಳನ್ನು ಅನುಸರಿಸುತ್ತಿದ್ದ ಅನ್ನೋದಕ್ಕೆ ಈ ತೆಕ್ಕಲಕೋಟೆಯ ಗೌಡ್ರ ಮೂಲೆಯಲ್ಲಿ ದೊರೆತಿರ್ತಕ್ಕಂಥ ಈ ಪ್ರಾಗೈತಿಹಾಸಿಕ ನೆಲೆ ನಮಗೆ ಸಾಕ್ಷಿ ಆಗುತ್ತೆ. ನಿಜಕ್ಕೂ ಇದು ಮತ್ತೊಮ್ಮೆ ಇನ್ನೊಂದಿಷ್ಟು ಬೆಳಕಿಗೆ ಬರುವಂಥ ಆಗಬೇಕು. ಈ ಸ್ಥಳಗಳು ರಕ್ಷಣೆಗೆ ಒಳಪಟ್ಟು ಇನ್ನೂ ಹೆಚ್ಚಿನ ಉತ್ಖನನ ಆಗೋದ್ರ ಮುಖಾಂತರ ಆದಿಮಾನವ ನಮ್ಮ ಪೂರ್ವಜರು ಹೇಗೆಲ್ಲ ಬದುಕಿದ್ರು ಅನ್ನೋದನ್ನು ತೋರಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮಲ್ಲಿ ಹಿರೇಬೆಣಕಲ್ಲಲ್ಲಿ ಮೇನ್ಲಿ ನಾವು ಹರನಾಯಕರು ಹೇಳೋ ಪ್ರಕಾರ ಮೇನ್ ಅಟ್ರಾಕ್ಷನ್ ಥರ ಡಾಲ್ಮೆನ್ಸ್ ಅಂದರೆ ಶಿಲಾ ಸಮಾಧಿಗಳನ್ನ ನೋಡ್ತಾರೆ. ಒಂದು 8 ಟೈಪ್ ಶಿಲಾ ಸಮಾಧಿಗಳಿದಾವೆ. ಪ್ರೈಮರಿ ಬರಿಯಲ್, ಸೆಕೆಂಡರಿ ಬರಿಯಲ್ ಥರ ಇದ್ದಾವೆ. ಅಲ್ಲಿ ನಮಗೆ ಇದೇ ಥರನೂ ಇದು ದುರ್ಗದಡಿ ಕೆಳಗಡೆ ಮೊರ್ರೆ ಬೆಟ್ಟಕ್ಕೆ ಹೋಗೋ ಬುಡದಲ್ಲಿ ಇದೇ ಥರ ಹೊಲಗಳಲ್ಲೆಲ್ಲ ರಾಶಿ ಮಡಿಕೆಗಳು, ಮೂಳೆಗಳೆಲ್ಲ ಕಂಡು ಬರ್ತವೆ. ಅದನ್ನು ನಾವು ಅಖಂಡವಾಗಿ ಅನ್ಬರಿಯಲ್ಸನ್ನು ಪಾಟಲ್ಲಿ ನೋಡಿದ್ದು, ಕಂಡಿದ್ದು ಇವತ್ತು. ಅಲ್ಲಿ ಇದೇ ಥರ ನಮ್ಮ ಕಡೆನೂ ಈ ಥರ ಎಕ್ಸ್ಕರ್ಷನ್ ಆತಂದರೆ ನಮ್ಮಲ್ಲಿನೂ ಭಾಳಷ್ಟು ವಿಷಯಗಳು ಬೆಳಕಿಗೆ ಬರ್ತವೆ. ಈಗ ಸುಮಾರು ಒಂದು 25-30 ವರ್ಷದಿಂದ ಯಾವುದೇ ಉತ್ಖನನ ಆಗಿಲ್ಲ. ಮೋಸ್ಟ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಸುಂದರಂ ಸರ್ ಎಕ್ಸ್ಕವೇಷನ್ ಮಾಡಿದ ನಂತರ ನಮ್ಮಲ್ಲಿ ಯಾವುದೇ ಎಕ್ಸ್ಕವೇಷನ್ ಇದುವರೆಗೆ ಆಗಿಲ್ಲ. ತಮ್ಮ ಮೂಲಕ ಇದನ್ನು ಒಂದು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಹಿರೇಬೆಣಕಲ್ಲಲ್ಲಿ ಅತ್ಯಂತ ನಮ್ಮ ಇಂಡಿಯಾದಲ್ಲೇ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಗಾಲಿಥಿಕ್ ಸೈಟ್. ಅಲ್ಲಿ ಇದೇ ಥರ ಉತ್ಖನನ ನಡೆದರೆ ಭಾಳಷ್ಟು ವಿಷಯಗಳು ಹೊರಬರಲು ಸಾಧ್ಯ ಆಗುತ್ತೆ. ಅಲ್ಲಿ ಸರ್ಕಾರಕ್ಕೆ ನಾವು ಇದೊಂದು ಮನವಿ ಮಾಡ್ಕೊಳ್ತೀವಿ ತಮ್ಮ ಮೂಲಕ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.